ಹಾಯ್ ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ಪೇಮೆಂಟ್ ರೆಸಿಪ್ಟ್ ಎಂಟ್ರಿಯನ್ನ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತ. ಟ್ರಾನ್ಸಾಕ್ಷನ್ಸ್ ಓಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ರೆಸಿಪ್ಟ್ ಓಚರ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಅಕೌಂಟ್ ಅಂದಾಗ ನಾವಿಲ್ಲಿ ಯಾವ ಅಕೌಂಟ್ಗೆ ನಾವಿಲ್ಲಿ ಪೇಮೆಂಟ್ ಅನ್ನ ರಿಸೀವ್ ಮಾಡ್ತಾ ಇದ್ದೀವಿ. ಮೊದಲು ನಾವು ನಮ್ಮ ಬ್ಯಾಂಕ್ ಅಡ್ರೆಸ್ ಅನ್ನ ಕೊಡಬೇಕಾಗುತ್ತೆ. ಕೆನರಾ ಬ್ಯಾಂಕ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಯಾರಿಂದ ನಾವಿಲ್ಲಿ ಪೇಮೆಂಟ್ ಅನ್ನ ರಿಸೀವ್ ಮಾಡ್ತಾ ಇದ್ದೀವಿ, ಯಾವ ಕಂಪನಿಯವರು ನಮ್ಗಿಲ್ಲಿ ಪೇಮೆಂಟ್ ಅನ್ನ ಮಾಡ್ತಾ ಇದ್ದಾರೆ, ಆ ಕಂಪನಿಯ ನೇಮ್ ಅನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ರಾಮು ಕಂಪ್ಯೂಟರ್ಸ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅವರಿಲ್ಲಿ ಎಷ್ಟು ಬ್ಯಾಲೆನ್ಸ್ ಅಮೌಂಟ್ ಅನ್ನ ಕೊಡಬೇಕಾಗಿದೆ ಇಲ್ಲಿ ತೋರಿಸುತ್ತೆ, ನೀವಿಲ್ಲಿ ನೋಡಬಹುದು. 13,25,000 ರೂಪೀಸ್ ಇಲ್ಲಿ ಅವರು ಕೊಡಬೇಕಾಗಿದೆ. ಇಲ್ಲಿ ರಾಮು ಕಂಪ್ಯೂಟರ್ಸ್ 13,25,000 ರೂಪೀಸ್ ಅನ್ನ ಪೇ ಮಾಡಬೇಕಾಗಿದೆ. ಈಗ ಅವರು ಎಷ್ಟು ಅಮೌಂಟ್ ಅನ್ನ ಪೇ ಮಾಡ್ತಾ ಇದ್ದಾರೆ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅವ್ರೀಗ 3,25,708 ರೂಪೀಸ್ ಮಾತ್ರ ಪೇ ಮಾಡ್ತಾ ಇದ್ದಾರೆ. 10 ಲ್ಯಾಕ್ ಇಲ್ಲಿ ಅವರು 3 ಮಂತ್ಸ್ ನಂತರ ಪೇ ಮಾಡ್ತಾರೆ, ಅಥವಾ 6 ಮಂತ್ ನಂತರ, ಅಥವಾ 30 ಡೇಸ್ ನಂತರ ನೀವಿಲ್ಲಿ ಎಂಟ್ರಿ ಮಾಡ್ಕೋಬಹುದು. 3,25,708 ರೂಪೀಸ್ ಅವರಿಲ್ಲಿ ಪೇ ಮಾಡ್ತಾ ಇದ್ದಾರೆ. ಎಂಟರ್ ನಾವಿಲ್ಲಿ ಮಾಡೋಣ. ಅಗೇನ್ಸ್ಟ್ ರೆಫರೆನ್ಸ್ ಅಥವಾ ಆನ್ ಅಕೌಂಟ್, ನ್ಯೂ ರೆಫರೆನ್ಸ್ ಅಥವಾ ಅಡ್ವಾನ್ಸ್ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಗೇನ್ಸ್ಟ್ ರೆಫರೆನ್ಸ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಇನ್ವಾಯ್ಸ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಂಟರ್. ನೀವಿಲ್ಲಿ ನೋಡಬಹುದು ಕೆನರಾ ಬ್ಯಾಂಕ್ ಅಮೌಂಟ್ ಇಲ್ಲಿ ಕ್ರೆಡಿಟ್ ಆಗಿದೆ. ರಾಮು ಕಂಪ್ಯೂಟರ್ಸ್ ಟೋಟಲ್ ಅಮೌಂಟ್ ಇಲ್ಲಿ 13,57,708 ರೂಪೀಸ್ ಅವರಲ್ಲಿ ಪೇ ಮಾಡಬೇಕಾಗಿತ್ತು. 3,25,708 ರೂಪೀಸ್ ಇಲ್ಲಿ ಮೈನಸ್ ಆಗಿದೆ. 10 ಲ್ಯಾಕ್ ಅವರಲ್ಲಿ ನಮಗೆ ಪೇ ಮಾಡಬೇಕಾಗಿದೆ ಬ್ಯಾಲೆನ್ಸ್ ಅಮೌಂಟ್ ಇಲ್ಲಿ ನೀವಿಲ್ಲಿ ನೋಡ್ಕೋಬಹುದು. ಎಂಟರ್ ನಾವಿಲ್ಲಿ ಮಾಡೋಣ. ಎಂಟರ್. ಚೆಕ್ ಅಥವಾ ಡಿ ನೀವಿಲ್ಲಿ ಬರಿಬೇಕಾಗುತ್ತೆ. ಚೆಕ್ ನಂಬರ್ ಮತ್ತು ಡಿ ನಂಬರ್ ಅನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನರೇಶನ್ ನೀವಿಲ್ಲಿ ಬರೀಬಹುದು. ಯಾವ ಇನ್ವಾಯ್ಸ್ ಅಗೇನ್ಸ್ಟ್ ನಾವಿಲ್ಲಿ ಪೇಮೆಂಟ್ ಅನ್ನ ರಿಸೀವ್ ಮಾಡಿದೀವಿ, ಎಷ್ಟು ಪೇಮೆಂಟ್ ಇಲ್ಲಿ ಬ್ಯಾಲೆನ್ಸ್ ಇದೆ ನೀವಿಲ್ಲಿ ಎಂಟ್ರಿ ಮಾಡ್ಕೋಬಹುದು. ಎಂಟರ್ ನಾವಿಲ್ಲಿ ಮಾಡೋಣ. ಎಕ್ಸೆಪ್ಟ್. ಇನ್ನೊಂದು ಎಂಟ್ರಿಯನ್ನ ನಾವಿಲ್ಲಿ ಮಾಡೋಣ. ಕೆನರಾ ಬ್ಯಾಂಕ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ರಾಮು ಕಂಪ್ಯೂಟರ್ಸ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಂಟರ್. 10 ಲ್ಯಾಕ್ ಬ್ಯಾಲೆನ್ಸ್ ಅವರಲ್ಲಿ ಕೊಡಬೇಕಾಗಿದೆ. 3,75,000 ಅವರಲ್ಲಿ ಪೇಮೆಂಟ್ ಅನ್ನ ಮಾಡಿದ್ರು. ಫಸ್ಟ್ ಪೇಮೆಂಟ್ ಆಫ್ಟರ್ 30 ಡೇಸ್ ಅಥವಾ ಆಫ್ಟರ್ 60 ಡೇಸ್ ಅಥವಾ ಆಫ್ಟರ್ 6 ಮಂತ್ಸ್ ಅವರು ಯಾವಾಗ ಪೇಮೆಂಟ್ ಅನ್ನ ಯಾವಾಗ ಬ್ಯಾಲೆನ್ಸ್ ಪೇಮೆಂಟ್ ಅನ್ನ ಮಾಡ್ತಾ ಇದ್ದಾರೆ, 10 ಲ್ಯಾಕ್ ಅನ್ನ ಯಾವ ಡೇಟ್ ಅಲ್ಲಿ ಪೇ ಮಾಡ್ತಾ ಇದ್ದಾರೆ ನೀವಿಲ್ಲಿ ಎಂಟ್ರಿ ಮಾಡ್ಕೋಬಹುದು. ಒಂದು ಕಂಪನಿ ಅಂದಾಗ ಪೇಮೆಂಟ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಇರುತ್ತೆ. ಒಟ್ಟಿಗೆ ಪೇಮೆಂಟ್ ಅನ್ನ ಮಾಡಬೇಕು, ಈ ರೀತಿಯಾದ ಯಾವುದೇ ರೂಲ್ಸ್ ಅಲ್ಲಿ ಇರೋದಿಲ್ಲ. ನಾವು ನೋಡಿ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಅವರು ಯಾವಾಗ ಪೇಮೆಂಟ್ ಅನ್ನ ಕೊಡ್ತಾರೆ ಆವಾಗ ನಾವಿಲ್ಲಿ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಅದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಶೀಟ್ ಅನ್ನ ನೋಡಿ ಇರಬಹುದು, ಅಥವಾ ಚೆಕ್ ಅಥವಾ ಡಿ ಅನ್ನ ರಿಸೀವ್ ಮಾಡಿದಾಗ ಇರಬಹುದು. ಇನ್ವಾಯ್ಸ್ ನಂಬರ್ ಇಲ್ಲಿ ತೋರಿಸ್ತಾ ಇದೆ. ಇನ್ವಾಯ್ಸ್ ಬ್ಯಾಲೆನ್ಸ್ ಇಲ್ಲಿ 0 ಆಗಿದೆ. ರಾಮು ಕಂಪ್ಯೂಟರ್ಸ್ ಅವರು ಯಾವುದೇ ಪೇಮೆಂಟ್ ಅನ್ನ ಕೊಡೋ ಹಾಗಿಲ್ಲ. ಅವರಲ್ಲಿ ಟೋಟಲ್ ಆಗಿ ಅಮೌಂಟ್ ಅನ್ನ ಪೇ ಮಾಡಿದ್ದಾರೆ. ಕೆನರಾ ಬ್ಯಾಂಕ್ ಅಮೌಂಟ್ ಅನ್ನ ನೀವಿಲ್ಲಿ ನೋಡಬಹುದು. ಕರೆಂಟ್ ಬ್ಯಾಲೆನ್ಸ್ 0 ಆಗಿದೆ. ಅಗೇನ್ಸ್ಟ್ ರೆಫರೆನ್ಸ್ ಯಾವ ಇನ್ವಾಯ್ಸ್ ನಂಬರ್ಗೆ ಅವರಲ್ಲಿ ಪೇಮೆಂಟ್ ಅನ್ನ ಕೊಡ್ತಾ ಇದ್ದಾರೆ, ಚೆಕ್ ಅಥವಾ ಡಿ ನಂಬರ್ ಯಾವ ಬ್ಯಾಂಕ್ ಇಂದ ರಿಸೀವ್ ಮಾಡ್ತಾ ಇದೀವಿ, ಬ್ಯಾಲೆನ್ಸ್ ಎಷ್ಟು ಕೊಡಬೇಕಾಗಿದೆ, ಅಥವಾ ಯಾವ ಇನ್ವಾಯ್ಸ್ ಅಮೌಂಟ್ ಅನ್ನ ನಾವಿಲ್ಲಿ ರಿಸೀವ್ ಮಾಡಿದೀವಿ ನರೇಶನ್ ಅಲ್ಲಿ ನೀವಿಲ್ಲಿ ಬರೀಬಹುದು. ಎಂಟರ್. ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ಪೇಮೆಂಟ್ ರಿಸಿಪ್ಟ್ ಎಂಟ್ರಿಯನ್ನ ನಾವು ಮಾಡಬೇಕಾಗುತ್ತೆ.